ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ನಾನಿಲ್ಲಿ 0.75 mm ಕ್ರೋಶೆ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ತಗೊಂಡಿದ್ದೀನಿ. ದಾರನ ಮೊದಲು ಬಟ್ಟೆಗೆ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಲಾಕ್ ಆಯಿತು. ಲಾಕ್ ಆದಮೇಲೆ ಈಗ ನಾನು 4 ಚೈನ್ ಹಾಕೋತಾ ಇದ್ದೀನಿ. 2 ಆಯಿತು, 3 ಆಯಿತು, 4 ಚೈನ್ ಆದಮೇಲೆ ಬಟ್ಟೆಗೆ ಸ್ಟ್ರೇಟಾಗಿ ಇಟ್ಕೊಳ್ಳಿ. ಸ್ಟ್ರೇಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಡಿಸೈನ್ ಚೆನ್ನಾಗಿ ಬರಲ್ಲ. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಈಗ ನಾನು ಇಲ್ಲೊಂದು ರಿಂಗ್ ಬೀಡ್ ಮಧ್ಯದಲ್ಲಿ ಒಂದು ರೌಂಡ್ ಬೀಡ್ ಹಾಕೋತಾ ಇದ್ದೀನಿ. ರಿಂಗ್ ಬೀಡ್ ಒಳಗಡೆ ಯಾವ್ದಾದ್ರು ಬೇಕಿದ್ರೂ ಬೀಡ್ ಹಾಕೋಬೋದು. ಅದರೊಳಗೆ ಇಡ್ಸ್ ಅಷ್ಟು ನಾನಿಲ್ಲೊಂದು ಸ್ವಲ್ಪ ಮೀಡಿಯಮ್ ಸೈಜ್ಡ್ ಒಂದು ಗೋಲ್ಡನ್ ಬೀಡ್ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಸ್ಟೋನ್ ಬೀಡ್ ಬೇಕಿದ್ರೂ ಹಾಕ್ಬೋದು. ತುಂಬ ಬ್ಯೂಟಿಫುಲ್ ಆಗಿ ಬರುತ್ತೆ ಡಿಸೈನ್. ಬಟ್ ಸ್ಟೋನ್ ಬೀಡ್ಸ್ ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ. ಬೀಡನ್ನ ಮೊದಲು ದಾರದಲ್ಲಿ ಇನ್ಸರ್ಟ್ ಮಾಡಿಕೊಂಡೆ. ಈಗ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ಈಗ ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಇದಂದರೆ ನೀಡಲ್ ಮೇಲೆ 3 ಸಲ ದಾರ ತಗೋಬೇಕು. 3 ಸಲ ದಾರ ತಗೊಂಡು ಬಟ್ಟೆ ಒಳಗಡೆ ಈ ಥರ ಇನ್ಸರ್ಟ್ ಮಾಡಿ, ಈ ಥರ ಇನ್ಸರ್ಟ್ ಮಾಡಬೇಕು. ಆ ಕಡೆಯಿಂದ ಒಂದು ದಾರನ ಈ ಥರ ತಗೊಂಡು ಬಂದು ನೋಡಿ, ಈಗ 4 ದಾರ ಆಯಿತು ನೀಡಲ್ ಮೇಲೆ. 1 ಲೂಪ್ ತಗೊಂಡು 2 ಲೂಪ್ ಆಚೆ ತೆಗಿಬೇಕು. ಹಾಗೆ ಮತ್ತೆ 1 ಲೂಪ್ ತಗೊಂಡು 2 ಲೂಪ್ ಆಚೆ ತೆಗಿಬೇಕು. ಹೀಗೆ 1ರಿಂದ 2 ತೆಗೆದು ಲಾಸ್ಟ್ಗೆ ನೀಡಲ್ ಮೇಲೆ ಒಂದೇ ಲೂಪ್ ಉಳ್ಕೋಬೇಕು. ಅಲ್ಲಿವರೆಗೂ ಈ ಥರ ಸ್ಟೆಪ್ ಫಾಲೋ ಮಾಡಿ. ಇದಕ್ಕೆ ನಾವು ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಇದಾಯ್ತಲ್ವ. ಈಗ ನಾನು ಮತ್ತೆ ಚೈನ್ಸ್ ಹಾಕೋತಾ ಇದ್ದೀನಿ. 3 ಚೈನ್ಸ್ ಹಾಕ್ಕೊಂಡೆ. 3 ಚೈನ್ಸ್ ಆದಮೇಲೆ ಈಗ ಒಂದು ಟ್ರಿಪಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಈಗ ಡಬಲ್ ಕ್ರೋಶೆ ಏನು ಹಾಕಿದ್ರಲ್ಲ ಅದ್ರ ಮೇಲ್ಗಡೆನೆ ಒಂದು ಟ್ರಿಪಲ್ ಕ್ರೋಶೆ ಹಾಕ್ಕೊಂಡೆ. ಟ್ರಿಪಲ್ ಕ್ರೋಶೆನೂ ಅಷ್ಟೇ ಸ್ಟಾರ್ಟಿಂಗ್ ನೀಡಲ್ ಮೇಲೆ 2 ಸಲ ಮಾತ್ರ ದಾರ ತಗೋಬೇಕು. ಇದಾದಮೇಲೆ ನೆಕ್ಸ್ಟ್ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಈಗಷ್ಟೇ ಹಾಕಿರ್ತೀವಲ್ವ ಟ್ರಿಪಲ್ ಕ್ರೋಶೆ, ಅದ್ರ ಮೇಲ್ಗಡೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಆಯಿತು. ಲಾಕ್ ಆದಮೇಲೆ ನೆಕ್ಸ್ಟ್ ಈಗ ಒಂದು 10ರಿಂದ 12 ಸಲ ಟ್ರಿಪಲ್ ಕ್ರೋಶೆಸ್ ಹಾಕ್ತಾ ಹೋಗಬೇಕು. ಅಲ್ಲಿಂದ ಎಲ್ಲಿವರೆಗೂ ನಿಮ್ಮದು ಈ ಡಬಲ್ ಕ್ರೋಶೆ ಫಿಲ್ ಆಗಲ್ವೋ ಅಲ್ಲಿವರೆಗೂ ನೀವು ಈ ಥರ ಟ್ರಿಪಲ್ ಕ್ರೋಶೆಸ್ ಹಾಕ್ತಾನೆ ಹೋಗಬೇಕು. ಇದೊಂದು ಕೈಂಡ್ ಆಫ್ ಸ್ಲ್ಯಾಂಟಿಂಗ್ ಆರ್ಚ್ ಆಗಿರುತ್ತೆ. ಸ್ಲ್ಯಾಂಟಿಂಗ್ ಆರ್ಚ್ಗಳಲ್ಲಿ ತುಂಬಾ ಡಿಸೈನ್ಸ್ ನಂದು ಚಾನಲಲ್ಲಿ ಈಗಾಗಲೇ ಹಾಕಿದ್ದೀನಿ. ನಾನು ಅದರದ್ದು ಪ್ಲೇ ಲಿಸ್ಟ್ ಕೂಡ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀನಿ. ಇದಲ್ಲದೆ ಸುಮಾರು ಡಿಸೈನ್ಸ್ ಎಲ್ಲ ಇದೆ ನನ್ನ ಚಾನಲಲ್ಲಿ. ಹಾಗೆ ಮೆಹಂದಿ ಕ್ಲಾಸಸ್ ಎಲ್ಲ ಇದೆ. ನೀವು ಅವೆಲ್ಲ ನೋಡ್ಕೊಂಡು ಈಸಿಯಾಗಿ ಮೆಹಂದಿ ಕಲಿಬೋದು. ಇನ್ನು ಈಸಿಯಾಗಿರೋ ಕುಚ್ ಡಿಸೈನ್ಸ್ ಕೂಡ ಇದೆ. ಇಷ್ಟಲ್ಲದೆ ನಾನು ಒಂದು ಹೊಸ ಲಾಗ್ ಚಾನಲ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲಿ ನಾನು ಡೈಲಿ ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲ ಟ್ರಾವೆಲಿಂಗ್ ಲಾಗ್ಸ್, ಇನ್ನು ಸುಮಾರು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಎಲ್ಲ ಅಲ್ಲಿ ಹಾಕಿದ್ದೀನಿ. ಆ ಚಾನಲ್ ಹೆಸರು ಷಣ್ಮುಖ ಲಾಗ್ಸ್ ಅಂತ. ಆ ಚಾನಲ್ನು ಕೂಡ ಒಂದ್ಸಲ ವಿಸಿಟ್ ಮಾಡಿ. ಅಲ್ಲೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಎಲ್ಲ ಇದೆ. ಸೊ ಇಷ್ಟ ಆದರೆ ಆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ನ ಸಪೋರ್ಟ್ ಮಾಡ್ದಂಗೆ ಆ ಚಾನಲ್ನು ಕೂಡ ಸಪೋರ್ಟ್ ಮಾಡಿ. ನೋಡಿ, ಈಗ ಮಾತಾಡ್ತಾ ಆಲ್ಮೋಸ್ಟ್ ಮುಗ್ದೇ ಹೋಯ್ತಿದ್ದು ಟ್ರಿಪಲ್ ಕ್ರೋಶೆಸ್ ಹಾಕೋದು. ಇನ್ನೊಂದು ಚೂರು ಗ್ಯಾಪ್ ಅನಿಸ್ತಾ ಇದೆ. ಸೊ ಆ ಗ್ಯಾಪ್ ಕೂಡ ಫಿಲ್ ಆಗಲಿ ಅಂತ ನಾನು ಹಾಕ್ತಾ ಇದ್ದೀನಿ ಇಲ್ಲಿ ಟ್ರಿಪಲ್ ಕ್ರೋಶೆಸ್. ನಾನು ಟೋಟಲ್ ಆಗಿ ಒಂದು 12 ಸಲ ಟ್ರಿಪಲ್ ಕ್ರೋಶೆಸ್ ಹಾಕಿದ್ದೀನಿ. ನಿಮಗೆ ಎಕ್ಸಾಕ್ಟಾಗಿ ಕೌಂಟ್ ಇಟ್ಕೊಂಡಿಲ್ಲ ಅಂತ ಅಂದರೆ ಎನ್ಸ್ಕೋಬೋದು ಆಮೇಲೆ ಎಷ್ಟು ಹಾಕಿದ್ದೀವಿ ಅಂತ. ಬಿಕಾಸ್ ನೆಕ್ಸ್ಟು ಸ್ಲ್ಯಾಂಟಿಂಗ್ ಆರ್ಚಸ್ಗೆಲ್ಲನೂ ಈಕ್ವಲ್ ಆಗಿ ಹಾಕಬೇಕಾಗತ್ತೆ. ಇಲ್ಲಾಂದರೆ ಒಂದು ಆರ್ಚ್ ದೊಡ್ಡದು ಬರುತ್ತೆ, ಒಂದು ಆರ್ಚ್ ಚಿಕ್ಕದು ಬರುತ್ತೆ. ಸೊ ಕೌಂಟ್ ಇಟ್ಕೊಂಡ್ಬಿಟ್ರೆ ನಿಮಗೆಲ್ಲ ಒಂದೇ ಥರ ಬರುತ್ತೆ. ನೋಡಿ, ಈಗ ಎಲ್ಲ ಟ್ರಿಪಲ್ ಕ್ರೋಶೆಸ್ ಕಂಪ್ಲೀಟ್ ಆಯಿತು. ಈಗ ಇನ್ನೊಂದು ಚೂರು ಗ್ಯಾಪ್ ಅನಿಸ್ತಾ ಇದೆ. ಸೊ ಇನ್ನೊಂದು ಹಾಕ್ಬಿಡೋಣ ಅಂತ ಇನ್ನೊಂದು ಟ್ರಿಪಲ್ ಕ್ರೋಶೆ ಹಾಕ್ತಾ ಇದ್ದೀನಿ ಇಲ್ಲಿ. ನೋಡಿ, ಈ ಥರ ಟ್ರಿಪಲ್ ಕ್ರೋಶೆಸ್ಸೇ ಹಾಕಿರೋದು. ತುಂಬ ಈಸಿ ಡಿಸೈನ್ ಇದು. ನೋಡಿ, ಈಗ ಸಾಕು ಅಂತ ಅನ್ಕೊತಾ ಇದ್ದೀನಿ. ಈಗ ಅದು ಎಷ್ಟಕ್ಕೆ ಬಟ್ಟೆಗೆ ಬರುತ್ತೋ ಅಷ್ಟಕ್ಕೆ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಆದಮೇಲೆ ನೀವು ಬೇಕಿದ್ರೆ ಈ ಡಿಸೈನ್ನ ಮತ್ತೆ ಕಂಟಿನ್ಯೂ ಮಾಡ್ಬೋದು. ಬೇಡ ಅಂತಂದರೆ ಮಧ್ಯದಲ್ಲಿ ಒಂದೊಂದು ಕುಚ್ಚು ಬೇಕು ಅಂತಂದರೆ 4 ಚೈನ್ ಹಾಕೋಬೋದು. ನಾನು ಕುಚ್ಚಿಗೆ ಅಂತ ಹೇಳಿ 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಕಂಪ್ಲೀಟ್ ಆದಮೇಲೆ ಮತ್ತೆ ಫಸ್ಟ್ ಅದು ಸ್ಲ್ಯಾಂಟಿಂಗ್ ಆರ್ಚ್ ಯಾವ ಥರ ಸ್ಟಾರ್ಟ್ ಮಾಡಿದ್ರಲ್ಲ ಅದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಾನು ನಿಮ್ಗೆ ಇಷ್ಟೇ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ, ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ. ಹಾಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.